ಅತ್ಯಾಚಾರಿಗಳನ್ನು ಬೆಂಬಲಿಸುವ ಪ್ರಹ್ಲಾದ್ ಜೋಶಿ ಅವರನ್ನು ಶಿಕ್ಷಣ ಸಚಿವರನ್ನಾಗಿ ನೇಮಿಸಿರುವುದು ಕೇಂದ್ರ ಸರ್ಕಾರದ ಕ್ರಮ ಹಾಗೂ ಸಂಸದೆ ಕಂಗನಾ ರಣಾವತ್ ಮಹಿಳೆಯರು ಮತ್ತು ಜೆನ್ಝೆಡ್ ಪ್ರತಿಭಟನಾಕಾರರ ವಿರುದ್ಧ ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಸತ್ತಿ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಸಮಿತಿಯ ರಾಜ್ಯ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್, ಜಿಲ್ಲಾಧ್ಯಕ್ಷೆ ಎಸ್ ನಾಗರತ್ನ ಕೆಂಗಾಕಿ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ, ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದೆ ಕಂಗನಾ ರಣಾವತ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪಂಚ ಗ್ಯಾರಂಟಿ ಯೋಜನೆಗಳ ಸಮಿತಿ ರಾಜ್ಯ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಮಾತನಾಡಿ, ಅತ್ಯಾಚಾರಿಗಳನ್ನು ಬೆಂಬಲಿಸುವ ಪ್ರಹ್ಲಾದ್ ಜೋಶಿ ಅವರನ್ನು ಶಿಕ್ಷಣ ಸಚಿವರನ್ನಾಗಿ ನೇಮಿಸಿರುವ ಕೇಂದ್ರ ಸರ್ಕಾರದ ಕ್ರಮ ಮತ್ತು ಸಂಸದೆ ಕಂಗನಾ ರಣಾವತ್ ಮಹಿಳೆಯರು ಮತ್ತು ಜೆನ್ಝೆಡ್ ಪ್ರತಿಭಟನಾಕಾರರ ವಿರುದ್ಧ ಹೇಳಿಕೆ ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಮಹಿಳಾ ಕಾಂಗ್ರೆಸ್ ದೇಶ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತಿದ್ದು, ಅದರಂತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಎಂದರು. ನೀಟ್ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಮಾಡಿದ ಹೋರಾಟದಿಂದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದು ಪ್ರಹ್ಲಾದ್ ಜೋಶಿ ಅವರನ್ನು ಕೇಂದ್ರ ಶಿಕ್ಷಣ ಸಚಿವರಾಗಿ ನೇಮಕ ಮಾಡಿರುವುದು ಅತ್ಯಂತ ಖಂಡನೀಯವಾದದ್ದು. ಪ್ರಹ್ಲಾದ್ ಜೋಶಿ ಶಿಕ್ಷಣ ಸಚಿವರಾಗಲು ಸೂಕ್ತರಲ್ಲ. ಅವರು ಅತ್ಯಾಚಾರಿಗಳ ಪರವಾಗಿ ಮಾತನಾಡುತ್ತಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ತತ್ಕ್ಷಣವೇ ಪ್ರಹ್ಲಾದ್ ಜೋಶಿ ಅವರನ್ನು ಶಿಕ್ಷಣ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು, ಅವರಿಂದ ರಾಜೀನಾಮೆಯನ್ನು ಪಡೆಯಬೇಕು ಎಂದು ಒತ್ತಾಯಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷೆ ಎಸ್ ನಾಗರತ್ನ ಕೆಂಗಾಕಿ, ರಾಜ್ಯ ಕಾರ್ಯದರ್ಶಿ ಲತಾ ಜತ್ತಿ, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅರಕಲವಾಡಿ ಗುರುಸ್ವಾಮಿ, ಕೃಷ್ಣಮೂರ್ತಿ, ಮಹದೇವಯ್ಯ, ನಗರಸಭಾ ಮಾಜಿ ಅಧ್ಯಕ್ಷೆ ಚಿನ್ನಮ್ಮ, ಬ್ಲಾಕ್ ಅಧ್ಯಕ್ಷರಾದ ನಾಗಶ್ರೀ, ಭಾಗ್ಯ, ಶಕುಂತಲಾ, ಕಾರ್ಯದರ್ಶಿ ಕೃಷ್ಣವೇಣಿ, ಪುಟ್ಟಮ್ಮ, ಕೇತಮ್ಮ, ಪದ್ಮ ಪುರುಷೋತ್ತಮ, ಮಹಿಳಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದರು. ವರದಿ ಹೊಮ್ಮನ ನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ನಮ್ಮ ವಿದ್ಯಾರ್ಥಿಗಳ ಖಂಡಿಸಿದಾಗ ಏನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಂಡು ಇನ್ನೊಬ್ಬ ಕಳ್ಳನಿಗೆ ಆ ಪೋರ್ಟ್ಫೋಲಿಯೋ ಶಿಕ್ಷಣ ಮಂತ್ರಿಯನ್ನಾಗಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರನ್ನ. ಪ್ರಹ್ಲಾದ್ ಜೋಶಿ ಅವರು ಆ ಸ್ಥಾನಕ್ಕೆ ಸೂಕ್ತವಲ್ಲ. ಹಂಗಾಗಿ ಇವತ್ತು ಏನು ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಪ್ರಹ್ಲಾದ್ ಜೋಶಿ ಅವರು ರೇಪಿಸ್ಟ್ಗಳ ಪರವಾಗಿ ಮಾತಾಡಿದ್ರು. ಅದನ್ನ ನಾವು ಖಂಡಿಸ್ತೀವಿ. ಇವತ್ತು ನಾವೆಲ್ಲರೂ ಮಹಿಳಾ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಅಲ್ಕಾಲಮ್ಮ ಅವರ ಒಂದು ಆದೇಶದಂತೆ ಮತ್ತು ಇಲ್ಲಿಯ ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸೌಮ್ಯ ರೆಡ್ಡಿ ಅವರ ಆದೇಶದಂತೆ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇಲ್ಲಿಯ ಅಧ್ಯಕ್ಷರಾದಂತಹ ನಾಗರತ್ನ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ನ ಕಟ್ಟಾಳುಗಳು ಮತ್ತು ಮಹಿಳಾ ಕಾಂಗ್ರೆಸ್, ಮೇನ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಎಲ್ಲರೂ ಕೂಡ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನಂದ್ರೆ ತತ್ಕ್ಷಣ ಪ್ರಹ್ಲಾದ್ ಜೋಶಿ ಅವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕು, ಅವರಿಂದ ರಾಜೀನಾಮೆಯನ್ನು ಪಡ್ಕೋಬೇಕು. ಅವರೇ ವೈಯಕ್ತಿಕವಾಗಿ ಈ ಸ್ಥಾನಕ್ಕೆ ನಾನು ಆಗೋದಿಲ್ಲ ಅಂತೇಳಿ ಅವರೇ ರಾಜೀನಾಮೆಯನ್ನು ಕೊಡಬೇಕು. ಮತ್ತೆ ಆ ರಾಜೀನಾಮೆಯನ್ನು ಕೊಡೋವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೀವಿ. ಆಮೇಲೆ ನೀಟ್ ಅವ್ಯವಹಾರದಲ್ಲಿ ನಾವು ವಿದ್ಯಾರ್ಥಿಗಳು ಕೇಳಿದಂತೆ ನ್ಯಾಯ ಸಿಕ್ಕಿಲ್ಲ. ಅವ್ರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಅದನ್ನ ಹಿಂತೆಗೆದುಕೋಬೇಕು ಮತ್ತು ಇದನ್ನ ರಾಜ್ಯಕ್ಕೇನೆ ಈ ಎಕ್ಸಾಮ್ನ ಮಾಡಲಿಕ್ಕೆ ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಡ್ಬೇಕು. ಮತ್ತೆ ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂತಂದ್ರೆ ಇದಕ್ಕೆ ಆಮೇಲೆ ಇನ್ನೊಂದು ವಿಚಾರ, ಒಬ್ಬ ಮಹಿಳೆ ಸಂಸದೆ ಆಗಿರ್ತಕ್ಕಂಥ ಕಂಗನಾ ರಣಾವತ್ ಅವರು ಬಹಳ ಕೆಟ್ಟದಾಗಿ, ಬಹಳ ಉದಾಸೀನತೆಯಿಂದ ಈ ವಿಚಾರವನ್ನ ಮಾತನಾಡಿದ್ದಾರೆ. ಅವ್ರನ್ನೂ ಕೂಡ ನಾವು ಖಂಡಿಸ್ತೀವಿ. ಅವರು ಕೂಡ ರಾಜೀನಾಮೆಯನ್ನ ಕೊಡಬೇಕು. ಅವರು ಸಂಸದರಾಗಿರೋದಕ್ಕೆ ಅರ್ಹರಲ್ಲ ಅನ್ನೋ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೀವಿ. ತದನಂತರ ಏನು ಈ ಒಂದು ದೊಡ್ಡ ಒಂದು ಪ್ರೊಟೆಸ್ಟ್ ಆಂದೋಲನ ನಡೀತು ಜಂತರ್ ಮಂತರ್ನಲ್ಲಿ, ಇದಕ್ಕೆ ಮೂಲ ಕಾರಣ ಯಾರು? ಕೇಂದ್ರ ಸರ್ಕಾರ, ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು. ಅಲ್ಲಿ ತನಕ ನಾವು ಜನಪರವಾದಂತಹ, ವಿದ್ಯಾರ್ಥಿಗಳ ಪರವಾದಂತಹ ಒಂದು ಹೋರಾಟವನ್ನು ಮುಂದುವರಿಸ್ತೀವಿ. ಶಿಕ್ಷಣ ವ್ಯವಸ್ಥೆಯನ್ನು ಸರಿ ಮಾಡಬೇಕು. ಈಗಿನ ಶಿಕ್ಷಣ ಮಂತ್ರಿಗಳು ಆ ಒಂದು ಸ್ಥಾನಕ್ಕೆ ಸೂಕ್ತವಲ್ಲ. ಪ್ರಹ್ಲಾದ್ ಜೋಶಿ ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕಂತೇಳಿ ಚಾಮರಾಜನಗರ ಮಹಿಳಾ ಕಾಂಗ್ರೆಸ್ ಆಗ್ರಹ ಮಾಡ್ತಾ ಇದೆ.